ಗಣಪತಿಯ ಪೂಜೆ. ಸಗಣಿಯಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಿ ಸಿಗುವಂತಹ ಯಾವುದಾದ್ರೂ ವಿಗ್ರಹಗಳಿದ್ರೆ ವಿಗ್ರಹದಲ್ಲೇ ಆಗಲಿ ಓಂ ಗಂಗಣಪತೇ ನಮಃ ಎನ್ನುವ ಮಂತ್ರವನ್ನು ಹೇಳಿ. ನಾವು ನೋಡಿ, ನಿಮಗೆ ಮಂತ್ರ ಗೊತ್ತಿಲ್ಲ ಅಂತಂದರೆ ಕೆಲವೊಬ್ಬರು ಈ ಗಣಪತಿಯ ಮಂತ್ರಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಈ ಮಂತ್ರ ಗೊತ್ತಿರೋರು ಅದನ್ನು ಹೇಳಿ ಮಾಡಬಹುದು. ಇಲ್ಲ ಗುರುಗಳೇ, ನಮ್ಮ ಮಂತ್ರ ಗೊತ್ತಿಲ್ಲ ಅಂತಂದರೆ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ಗಣಪತಿಯನ್ನು ಪೂಜೆ ಮಾಡ್ಬೋದು. ತದನಂತರ ಮಹಾಲಕ್ಷ್ಮಿಯ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಕಳಶದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳುವಾಗ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ, ತುಂಬ ಬೀಜಾಕ್ಷರ ಶಕ್ತಿಯುತವಾಗಿರುವಂತಹ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಹೇಳ್ತಾ ನೀವು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಕೆಲವ್ರಿಗೇನಾದರೂ ಈ ಮಹಾಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೇಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಈ ಲಕ್ಷ್ಮಿ ಅಷ್ಟಕವನ್ನು ಕೂಡ ನೀವು ಪಠನ ಮಾಡ್ತಾ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೋದಾಗಿದೆ. ಇನ್ನು ನೈವೇದ್ಯದ ಸಮಯದಲ್ಲಿ ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಈ ಮಂತ್ರವನ್ನು ಕೂಡ ನೀವು ಹೇಳ್ತಾ ನೈವೇದ್ಯವನ್ನು ಮಾಡ್ಕೊಳ್ಬೋದು. ಈ ಮಂತ್ರವನ್ನು ಗುರುಗಳೇ ನಮಗೆ ಈ ಮಂತ್ರವನ್ನು ಬರ್ತಾ ಇಲ್ಲ ಅಂತಂದರೆ ಏನು ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಓಂ ನಮೋ ನಾರಾಯಣಾಯ ನೋಡಿ, ಅಷ್ಟಾಕ್ಷರಿ ಮಂತ್ರ ತುಂಬ ವಿಶೇಷವಾಗಿರುವಂಥದ್ದು, ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವ ಮಂತ್ರ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ತಾ ನೈವೇದ್ಯವನ್ನು ಮಾತೆಗೆ ಸಮರ್ಪಣೆಯನ್ನು ಮಾಡಿ ಅನುಕೂಲಗಳನ್ನು ಪಡ್ಕೊಳ್ಬೋದು.